ಭಾರತದ ಕಣ ಕಣದಲ್ಲೂ ಇದೀಗ ಪ್ರತೀಕಾರದ ಪ್ರತಿಧ್ವನಿ ಕೇಳೋಕ್ ಸಿಗ್ತಾ ಇದೆ. ವಿ ವಾಂಟ್ ರಿವೆಂಜ್ ಅಂತ ಹೇಳಿ ದೇಶದ ನಾಗರಿಕರು ಬಯಸ್ತಾ ಇದ್ದಾರೆ. ಕಳೆದ ಬಾರಿಯ ಉಗ್ರರ ಉಪಟಳಕ್ಕೆ ಸರ್ಜಿಕಲ್ ಸ್ಟ್ರೈಕ್ನ ಪ್ರತ್ಯುತ್ತರ. ಆದರೆ ಈ ಬಾರಿ ಕೇವಲ ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಲಿಮಿಟೆಡ್ ಉತ್ತರ ಸಾಕಾಗೋದಿಲ್ಲ. ದೊಡ್ಡ ಪ್ರಮಾಣದ ಸರ್ಜಿಕಲ್ ಸ್ಟ್ರೈಕು ಮೀರಿದ ಕ್ರಮ ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಭಾರತೀಯರು. ಹಾಗಾದ್ರೆ ಅತಿ ಶೀಘ್ರದಲ್ಲೇ ಉತ್ತರ ಕೊಡುತ್ತಾ ಭಾರತ? ಇವತ್ತು ಬೆಳಗ್ಗಿನಿಂದ ಆಗ್ತಾ ಇರುವ ಚಟುವಟಿಕೆಗಳನ್ನ ಗಮನಿಸಿದ್ರೆ ಆ ರೀತಿಯ ಒಂದು ಆಶಾಕಿರಣ ಕೂಡ ಹುಟ್ಕೊಳ್ತಾ ಇದೆ. ಒಂದ್ ಕಡೆ ಹೈ ಲೆವೆಲ್ ಮೀಟಿಂಗ್ಸ್, ಇದರ ನಡುವೆನೆ ಭಾರತೀಯ ಸೇನಾ ಪಡೆಗಳಿಂದ ಯುದ್ಧಾಭ್ಯಾಸ, ಪರ್ವತ ಭೂಮಿಯ ನೆಲೆಗಳನ್ನ ಗುರಿಯಾಗಿಸಿ ಅಭ್ಯಾಸವನ್ನ ಮಾಡಲಾಗ್ತಾ ಇದೆ. ಪಾಕಿಸ್ತಾನದ ಗಡಿಗೆ ಪ್ರಮುಖ ಶಸ್ತ್ರಾಸ್ತ್ರಗಳನ್ನ ಕೂಡ ಶಿಫ್ಟ್ ಮಾಡಲಾಗ್ತಾ ಇದೆ. ಬಾಂಗ್ಲಾದ ಗಡಿಯಿಂದ ಇದೀಗ ಪಾಕಿಸ್ತಾನದ ಗಡಿ ಕಡೆಗೆ ಶಸ್ತ್ರಾಸ್ತ್ರಗಳನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಭಾರತೀಯ ಸೇನಾ ಪಡೆಗಳಿಂದ ಯುದ್ಧಾಭ್ಯಾಸ. ರಶ್ಮಿ ಸರ್, ಉತ್ತರ ಅಂತೂ ಬೇಕು, ಬಟ್ ಕೇವಲ ರಾಜತಾಂತ್ರಿಕ ಅಥವಾ ಸರ್ಜಿಕಲ್ ಸ್ಟ್ರೈಕ್ ರೀತಿಯ ಉತ್ತರ ಸಾಕ? ಒಂದು ಮಾತು ಹೇಳಿದರು, ಅತ್ಯಂತ ಅಪಾಯಕಾರಿಯಾದ ಪ್ರಚೋದನೆ ಬಂದದ್ದೇ ಜನರಲ್ ಆಸಿಫ್ ಮುನೀರ್. 50 ವರ್ಷಗಳ ನಂತರ ಮತ್ತೆ ಈ 2 ನೇಷನ್ ಥಿಯರಿ ಅನ್ನೋದನ್ನು ಯಾಕೆ ಪ್ರಸ್ತಾಪ ಮಾಡ್ದ? 2 ನೇಷನ್ ಥಿಯರಿನ ಧ್ವಂಸ ಮಾಡಿದ್ದು ಇಂದಿರಾ ಗಾಂಧಿಯವರು. ಬಾಂಗ್ಲಾದೇಶ ಸ್ಥಾಪನೆ ಮಾಡಿದ್ರಲ್ಲ, ಪಾಕಿಸ್ತಾನ ವಿಭಜನೆ ಮಾಡಿಬಿಟ್ಟು, ಆವತ್ತೇ 2 ನೇಷನ್ ಥಿಯರಿ ಅನ್ನೋದು ಸತ್ತೋಗಿತ್ತು. ಆ ಜಿನ್ನಾ ಸಿದ್ಧಾಂತವನ್ನು ಮತ್ತೆ ಪುನರುಚ್ಚಾರ ಮಾಡಿ, ಆ ಸಮಯ ಕೂಡ ಎಂಥದ್ದು ಅಂತಂದರೆ, ಭಾರತದಲ್ಲಿ ವಕ್ಫ್ ತಿದ್ದುಪಡಿ ಕಾನೂನು ಪಾಸಾಗಿತ್ತು. ಅದ್ರ ವಿರುದ್ಧ ಸ್ಥಳೀಯ ಮುಸಲ್ಮಾನರು ಆಗ್ತಾನೆ ಶಾಂತಿಯುತ ಪ್ರತಿಭಟನೆಯನ್ನು ಶುರು ಮಾಡಿದರು. ಮತ್ತೊಂದು ಕಡೆ ಆ ಬಾಂಗ್ಲಾದೇಶ ಚರಿತ್ರೆಯನ್ನೇ ತಿರುಮುರು ಮಾಡುವಂಥ ಘಟನಾವಳಿಗಳು ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ. ಕಳೆದ ವರ್ಷ ಆಗಸ್ಟ್ನಲ್ಲಿ ನಡೆದ ನಾಗರಿಕ ದಂಗೆ, ಅಲ್ಲಿ ಅರಾಜಕತೆ, ಆ ಮೊಹಮ್ಮದ್ ಯೂನುಸ್ ಅವರು ಇದ್ದಕ್ಕಿದ್ದಂತೆ ಶೇಖ್ ಮುಜೀಬುರ್ ರಹಮಾನ್ ಅವರ ಕಾಲದ ಇತಿಹಾಸವನ್ನೇ ಅಳಿಸಾಕೋ ಪ್ರಯತ್ನದಲ್ಲಿದ್ದಾರೆ. ಅಂದರೆ ಭಾರತಕ್ಕೆ ಪೂರ್ವ ಗಡಿ ಇಷ್ಟೊಂದು ನಿಶ್ಚಿಂತವಾಗಿದ್ದು ನಾವು 50 ವರ್ಷಗಳ ಕಾಲ, ಅಲ್ಲೂ ಕೂಡ ಒಬ್ಬ ಶತ್ರು ಸೃಷ್ಟಿ ಆಯಿತು. ಎಂಥ ಸಮಯವನ್ನು ನೋಡ್ಕೊಂಡಿದ್ದಾರೆ ನೋಡಿ. ಕಾಶ್ಮೀರಕ್ಕೆ ನಾನು ನನ್ನ ಪತ್ನಿ ಕಳೆದ ವರ್ಷ ಜೂನ್ 10ರಿಂದ 15 5 ದಿವಸ ಅಲ್ಲಿದ್ವಿ. ಎಂಥ ಸಂಭ್ರಮ ಸಡಗರ ಆ ಕಾಶ್ಮೀರಿಗಳಲ್ಲಿತ್ತು ಅಂತಂದರೆ, ಸುಮಾರು 30 ವರ್ಷಗಳ ಆ ನಿರಂತರ ಹಿಂಸಾಚಾರ, ಈ ಭಯೋತ್ಪಾದಕ ಚಟುವಟಿಕೆಗಳಿಂದ ತತ್ತರಿಸಿ ಹೋಗಿದ್ದ ಜನಕ್ಕೆ ಪುನರ್ಜನ್ಮ ಬಂದಂಗಾಗಿತ್ತು. ಆರ್ಟಿಕಲ್ 370 ರದ್ದಾಗಿತ್ತು, ಆ ರಾಜ್ಯದ ವಿಭಜನೆ ಆಗಿತ್ತು, ಅದು ಕೇಂದ್ರಾಡಳಿತ ಪ್ರದೇಶ ಆಗಿತ್ತು. ಅದೆಲ್ಲ ಸರಿ. ಪ್ರತಿ ದಿವಸ ಶ್ರೀನಗರ ವಿಮಾನ ನಿಲ್ದಾಣಕ್ಕೆ 15,000 ಜನ ಯಾತ್ರಿಕರು ಬಂದು ಇಳಿತಾ ಇದ್ರು. ಎಲ್ಲ ಕಡೆ ಗಿಜಿಗಿಡುವಂಥ ಒಂಥರ ವ್ಯಾಪಾರಿ ಚಟುವಟಿಕೆ. ಹೋಟೆಲ್ ಓನರ್ಗಳಾಗಲಿ, ಹೌಸ್ ಬೋಟ್ ಓನರ್ಗಳಾಗಲಿ, ಅವ್ರು ಹೇಳಿದ್ರಲ್ಲ ಶಿಕಾರ, ಆ ಬೋಟ್ಮನ್ಗಳು ನೋಡಿ, 1,60,000 ಜನ ಆ ದಾಲ್ ಲೇಕ್ ಮೇಲೆ ವ್ಯಾಪಾರವನ್ನು ಅವಲಂಬಿಸಿದ್ದಾರೆ. ಅವರು ದೋಣಿ ಚಲಾಯಿಸೋ ನಾವಿಕರು ಇರ್ಬೋದು. ಅಲ್ಲೊಂದು ಫ್ಲೋಟಿಂಗ್ ಕಮರ್ಷಿಯಲ್ ಸ್ಟ್ರೀಟ್ ಇದೆ. ಎಲ್ಲ ಆ ಕಾಶ್ಮೀರದ ಪಾರಂಪರಿಕ ಕರಕುಶಲ ವಸ್ತುಗಳು, ಕಾರ್ಪೆಟ್ಗಳು, ಶಾಲ್ಗಳು ಎಲ್ಲ ವ್ಯಾಪಾರ ಮಾಡ್ಬೋದು ನೀವು. ಬ್ಯೂಟಿಫುಲ್. ಅವ್ರು ಎಲ್ಲರೂ ಕೂಡ ನೀವು ನಾವೆಲ್ಲ ಸಭ್ಯತೆ ಶಿಷ್ಟಾಚಾರ ಮಾತಾಡ್ತೀವಲ್ಲ, ಕಾಶ್ಮೀರಿಗಳಿಂದ ಕಲಿಬೇಕು. ಅವರು ಪ್ರವಾಸಿಗರನ್ನು ದೇವ್ರ ಥರ ಆರಾಧಿಸ್ತಾ ಇದ್ರು. ನಾವು ಲ್ಯಾಂಡ್ ಆದ ಕ್ಷಣದಿಂದ ಮತ್ತು ವಾಪಸ್ಸು ಟೇಕ್ ಆಫ್ ಆಗೋವರೆಗೂ ಕೂಡ ನಾವು ಇದೆಲ್ಲ ಸ್ಥಳಗಳಿಗೆ ಹೋಗಿದ್ವಿ. ಸೋನಾಮಾರ್ಗ್, ಗುಲ್ಮಾರ್ಗ್, ಪಹಲ್ಗಾಮ್, ಚಿಂದ್ವಾಡ. ಆ ಚಿಂದ್ವಾಡದಲ್ಲೇ ಈ ಸ್ಟಾರ್ಟಿಂಗ್ ಪಾರ್ಟ್ ಅಮರನಾಥ್ ಯಾತ್ರಾ. ಇನ್ನು ಅಮರನಾಥ್ ಯಾತ್ರೆಗೆ 1 ತಿಂಗಳು ಇತ್ತು ಟೈಮು. ಆದರೆ ಅಷ್ಟೊತ್ತಿಗಾಗಿ ಈವನ್ ಪಂಜಾಬಿ ಸಿಖ್ರು ಕೂಡ ತಮ್ಮ ಲಂಗರ್ಗಳನ್ನಾಗಲಿ ಹಾಕ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ರು. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿ ನಡೆದಿತ್ತು. ಎಲ್ಲೂ ಕೂಡ ಈ ಭಯೋತ್ಪಾದನೆಯ ಲವಲೇಶು ಕಾಣಿಸ್ತಾ ಇರಲಿಲ್ಲ. ಬಟ್ ಒಂದೇನೆಂದರೆ, ಆರ್ಮಿ ಕಾನ್ವಾಯ್ಗಳು ಆಗಾಗ ಹೋಗ್ತಾ ಇದ್ವು. ಅದು ಹೋಗುವಾಗ ನಿಲ್ಲಿಸ್ಬಿಡ್ತಿದ್ರು, ಟ್ರಾಫಿಕ್ ನಿಲ್ಲಿಸ್ಬಿಟ್ಟು ಆರ್ಮಿ ಕಾನ್ವಾಯ್ ಪಾಸ್ ಆಗ್ತಾ ಇತ್ತು. ಇಂಥ ಸ್ಥಳ ಇತ್ತಲ್ಲ ನಿನ್ನೆ ಈ ಘಟನೆ ನಡೆದಿರೋ ಸ್ಥಳ, ಇಟ್ ವಾಸ್ ಅನ್ಅಪ್ರೋಚಬಲ್ ಬೈ ರೋಡ್. ಅಲ್ಲಿ ಪೋನೀಸ್ ಮೇಲೆ ಹೋಗ್ಬೇಕು, ಇಲ್ಲಿ ನಡ್ಕೊಂಡು ಹೋಗಬೇಕಾಗಿತ್ತು. ಅಲ್ಲೆಲ್ಲ ಒಂದು ಆರ್ಮಿ ಪ್ಯಾಟ್ರೋಲಿಂಗ್ ಇರಬೇಕಾಗಿತ್ತು. ಯಾವುದಾದ್ರೂ ಒಂದು ಎಮರ್ಜೆನ್ಸಿಗೆ ಅದು ಮಾಡಿಲ್ಲ. ಅದು ಭಾಳ ಅತಿ ದೊಡ್ಡ ಭದ್ರತಾ ಲೋಪ. ಅಟ್ಲೀಸ್ಟ್ ಕೆಲವು ಅಟ್ರಾಕ್ಟಿವ್ ಪ್ಲೇಸಸ್ ಇದಾವಲ್ಲ, ಅಲ್ಲಿ ಗಂಡೋಲಾ ಇದರಲ್ಲಿ ಗುಲ್ಮಾರ್ಗ್ನಲ್ಲಿದೆ, ಅದು ಭಾಳ ಅಟ್ರಾಕ್ಟಿವ್ ಪ್ಲೇಸು. ಅದೇ ರೀತಿ ಅರು ವ್ಯಾಲಿ, ಬೇತಾಬ್ ವ್ಯಾಲಿ, ಆ ಬೇತಾಬ್ ಸಿನಿಮಾ ಶೂಟಿಂಗ್ ಆಗಿತ್ತಲ್ಲ, ಅದು ಕೂಡ ಪರ್ಮನೆಂಟ್ ಸೈಟ್ ಸೀಯಿಂಗ್ ಸ್ಪಾಟ್ ಆಗಿಬಿಟ್ಟಿದೆ. ಸನ್ನಿ ದೇವಲ್ದು ಬೇತಾಬ್ ವ್ಯಾಲಿ ಬ್ಯೂಟಿಫುಲ್ ಪ್ಲೇಸ್. ಅಂಥ ಕಡೆಯಲ್ಲೆಲ್ಲ ಪರ್ಮನೆಂಟಾಗಿ ಒಂದು ಸೆಂಟ್ರಿಗಳಲ್ಲಿ ಇರಬೇಕಾಗಿತ್ತು ಆರ್ಮಿ ಆ್ಯಂಡ್ ಪೊಲೀಸ್ ಇಬ್ಬರು. ಅದು ಇಲ್ಲಂತೂ ಇದು ಭಾಳ ಕಠಿಣವಾದ ಸ್ಥಳ. ಆರ್ಮಿಯವ್ರಿಗೆ ತಲುಪಲಿಕ್ಕೆ 1.5 ತಾಸು ಬೇಕಾಗಿದೆ. ಆ ಥರದ ಮುಂಜಾಗ್ರತೆ ವಹಿಸಬಾರ್ದು. ಕಾಂಪ್ಲೆಸೆನ್ಸಿ ಎಲ್ಲ ಒಂದು ಕಡೆ. ಆದಮೇಲೆ ಈಗ ರಾಜ್ಯ ಸರ್ಕಾರ ಕೂಡ ತನ್ನ ಕೈ ತೊಳ್ಕೊಳಕ್ಕಾಗಲ್ಲ. ಒಮರ್ ಅಬ್ದುಲ್ಲಾ ಅವರು ಗೆದ್ದು ಬಂದ ಮೇಲೆ ಸ್ವಲ್ಪ ಪ್ರಬುದ್ಧತೆಯನ್ನು ಪ್ರದರ್ಶಿಸಿದರು. ರಾಹುಲ್ ಗಾಂಧಿ ಅವರ ಹುಚ್ಚಾಪಟ್ಟೆ ಕೇಂದ್ರ ಸರ್ಕಾರದ ಜೊತೆ ಕಾಲ್ ಕೆರೆದ ಜಗಳಕ್ಕೆ ಇಳಿಲಿಲ್ಲ. ಕೇಂದ್ರ ಸರ್ಕಾರದ ಜೊತೆ ಸ್ನೇಹಸ್ಥ ಚಾಚಿದ್ರು. ಇತ್ತೀಗ ತಾನೇ ಆರ್ಮಿ ರೋಡ್ ಆರ್ಗನೈಸೇಷನ್ ಅವ್ರು ಕಟ್ಟಿಸಿರೋ ಅದು ಆ 3 ಕಿಲೋಮೀಟರ್ ಕಣಿವೆ ಮಾರ್ಗವನ್ನು ಉದ್ಘಾಟನೆಯಲ್ಲಿ ಪ್ರಧಾನಿಯವರ ಜೊತೆ ಅವರು ಭಾಗವಹಿಸಿದ್ರು. ಅಲ್ಲಿ ಜನಕ್ಕೊಂದು ನೆಮ್ಮದಿ ಬಂದಿತ್ತು. ಅನೇಕ ವರ್ಷಗಳ ನಂತರ ನೋಡಿ
ಒಟ್ಟು 2 ವರ್ಷಗಳಲ್ಲಿ 2,60,00,000 ಪ್ರವಾಸಿಗರಲ್ಲಿ ಬಂದು ಹೋಗಿದ್ದಾರೆ ಕಾಶ್ಮೀರಕ್ಕೆ. ಎಂಥ ಒಂದು ಉತ್ಕರ್ಷ ಇತ್ತು ಅವ್ರಿಗೆ. ಆಲ್ಮೋಸ್ಟ್ ಡಬಲ್ ಸರ್, 5-6 ವರ್ಷಗಳ ಅಂತರದಲ್ಲಿ ಆಲ್ಮೋಸ್ಟ್ ಡಬಲ್. ಒಂದೇ ಸಾರಿ ಅವರು ಬರೀ 26 ಜನ ಪ್ರವಾಸಿಗರನ್ನ ಹತ್ಯೆ ಮಾಡಿರೋದಲ್ಲ, ಕಾಶ್ಮೀರಗಳ ಬದುಕನ್ನೇ ಧ್ವಂಸ ಮಾಡಿ 10 ವರ್ಷ ಹಿಂದೆ. ಹೌದು, ಮತ್ತೆ 5-10 ವರ್ಷ ಆರ್ಥಿಕತೆ ಮೇಲೂ ಕೂಡ ಇದೇ ಮೊದಲನೇ ಬಾರಿಗೆ ಒಂದು ಭಯೋತ್ಪಾದನೆ ದುರಂತ ನಡೆದಾಗ ಕಾಶ್ಮೀರಿಗಳು ಸ್ವಯಂ ಪ್ರೇರಿತವಾಗಿ ನಿನ್ನೆ ಹರ್ತಾಳವನ್ನು ಆಚರಿಸಿದ್ದಾರೆ. ಪ್ರತಿಭಟನೆ ಹರ್ತಾಳ, ಕಾಶ್ಮೀರ್ ಬಂದ್ ಮಾಡಿದ್ದಾರೆ. ಕಾಶ್ಮೀರದ ದಿನಪತ್ರಿಕೆಗಳು ಎಲ್ಲರೂ ಕೂಡ ಬ್ಲಾಕ್ ಫ್ರಂಟ್ ಪೇಜ್ನ ಕಪ್ಪು ಬಣ್ಣದ ಮುಖಪುಟದಲ್ಲಿ ಈ ಇಡೀ ಸುದ್ದಿಯನ್ನು ಇದು ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ ಮುಫ್ತಿ ಮೆಹಬೂಬಾ ಮುಫ್ತಿ ಅವರು ಇದ್ರ ವಿರುದ್ಧ, ಭಯೋತ್ಪಾದಕ ವಿರುದ್ಧ ಬಿಚ್ಚು ಮಾತಿನಿಂದ ಪ್ರತಿಭಟನೆ ಮಾತಾಡಿದ್ದಾರೆ. ನಾಟಕೀಯ ಅಂತ ನಡೆದಿದೆ. ತುಂಬಾ ಜನಕ್ಕೆ ಆಶ್ಚರ್ಯ ಆಯ್ತು. ಅವರು ಕೂಡ ಖಂಡಿಸಿದ್ದಾರೆ. ಈ ಸಾರಿ ಭಯೋತ್ಪಾದಕರನ್ನು ವೈಭವೀಕರಿಸ್ತಾರೆ, ಈ ಸಾರಿ ಹಾಗಿಲ್ಲ. ಇದೇ ಮೊದಲ ಬಾರಿಗೆ ಅಯ್ಯೋ ನಮ್ಮ ನೆಮ್ಮದಿ ಜೀವನಕ್ಕೆ ಮತ್ತೆ ಭಂಗ ತಂದ್ರಲ್ಲ, ಮತ್ತೆ ನಾವು 30 ವರ್ಷ ಹಿಂದಕ್ಕೆ ಹೋಗ್ಬೇಕಾ ಅಂತಂದ್ಬಿಟ್ಟು ರಾಬರ್ಟ್ ವಾದ್ರಾ ಒಂದು ಹುಚ್ಚುಚಾರ ಹೇಳಿಕೆ ಕೊಟ್ಟಿದ್ದಾನೆ. ಆ ವ್ಯಕ್ತಿ ನೆನಪಿರಲಿ, 1989ರಿಂದ ಖಂಡಿಸೋ ಧೈರ್ಯನಾದ್ರೂ ಮಾಡ್ಲಿ ಅಂತ ಸರ್ ವಾದ್ರಾ ಅವರು 1989ರಿಂದ ಶುರುವಾದ ಈ ಭಯೋತ್ಪಾದನೆ ಚಟುವಟಿಕೆ 2014ರವರೆಗೂ ಅಲ್ಲಿ ಮೋದಿ ಅಮಿತ್ ಶಾ ಯಾರೂ ಇರಲಿಲ್ಲ, ಇವ್ರ ಸರ್ಕಾರಗಳಿತ್ತು. ಮಧ್ಯೆ NDA ಸರ್ಕಾರ ಬಂದೋಯ್ತು. ಉದ್ದಕ್ಕೂ 44,000 ಜನರ ಹತ್ಯೆ ಆಗಿತ್ತು. ಹಿಂದೂಗಳು ಮುಸ್ಲಿಮ್ಸು ಎಲ್ಲರನ್ನೂ ಕೊಂದಿದ್ರು. 6 ಲಕ್ಷ ಪಂಡಿತರನ್ನ ಅಲ್ಲಿಂದ ಓಡಿಸ್ಬಿಟ್ಟಿದ್ರು. ಅರೆ, ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಂದು ಕಾಶ್ಮೀರಿ ಪಂಡಿತ್ ಕುಟುಂಬದ ಯಜಮಾನಿಕೆಯಲ್ಲಿ ನಡೀತಿರೋ ರಾಜಕೀಯ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ. ಪಂಡಿತ್ ಮೋತಿಲಾಲ್ ನೆಹರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರೇ ಪಿತಾಮಹರು ಕಾಂಗ್ರೆಸ್ ಪಕ್ಷ. ಇವತ್ತಿಗೂ ಯಾಕೆ ಕಾಶ್ಮೀರಿ ಪಂಡಿತರುಗಳಿಗೆ ಮಾತಾಡೋದಕ್ಕೆ ಮೌನವಾಗಿ ಕಾಂಗ್ರೆಸ್ ನಾಯಕರುಗಳು? ತಮ್ಮದೇ ಪೂರ್ವಿಕರ ಬಗ್ಗೆ ಏನೂ ಗೌರವ ಇಲ್ವಾ? ತಮ್ಮ ಲೆಗಸಿ ಬಗ್ಗೆ, ಜವಾಹರ್ಲಾಲ್ ನೆಹರು ಲೆಗಸಿ ಬಗ್ಗೆ, ಮೋತಿಲಾಲ್ ನೆಹರು ಲೆಗಸಿ ಏನು ಕಿಂಚಿತ್ತು ಯಾವತ್ತೂ ಮಾತೇ ಆಡೋದಿಲ್ಲ. ಅವ್ರ ಮೌನ ಅರ್ಥ ಅದಷ್ಟೇ ಅಲ್ಲ, ಬಾಂಗ್ಲಾದೇಶ್ ವಿಮೋಚನಾ ಸಮಾರೋಹ ಇತ್ತಲ್ಲ, ಇಂದಿರಾ ಗಾಂಧಿ ಅವ್ರ ರಾಜಕೀಯ ಬದುಕಿನ ದೊಡ್ಡ ಸಾಧನೆ. ಅವ್ರು ಮಾಡಿದ್ದೇನವತ್ತು ಆಗಸ್ಟ್ 5 ಮುಜಿಬುರ್ ರೆಹಮಾನ್ ಮೂರ್ತಿಯನ್ನು ಒಡೆದಾಕಿದ್ರು. ನೆಕ್ಸ್ಟ್ ಇಂದಿರಾ ಗಾಂಧಿ ಮ್ಯೂಸಿಯಂನ ಧ್ವಂಸ ಮಾಡಿಬಿಟ್ರಲ್ಲಿ. ಅರೆ, ಇಂದಿರಾ ಗಾಂಧಿ ಅವ್ರಿಗೆ ಅಷ್ಟು ದೊಡ್ಡ ಅಪಮಾನ ಆಗ್ತಾ ಇದೆ. ಬಾಂಗ್ಲಾದೇಶದಲ್ಲಿ ನಡೆದ್ರು ನಾಗರಿಕ ದಂಗೆ ಬಗ್ಗೆ ಚಕಾರ ಎತ್ತಾ ಇಲ್ಲ ಇವರು. ಶೇಖ್ ಮುಜಿಬುರ್ ರೆಹಮಾನ್ ಅವ್ರ ಮಗಳು ಇಲ್ಲಿ ಬಂದು ಇಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ ಇದೆ ಭಾರತದಲ್ಲಿ. ಕಾಂಗ್ರೆಸ್ ಪಕ್ಷ ಏನು ಮಾತಾಡ್ತಾ ಇಲ್ಲ. ನಿಜ ನಿಜ. ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಬಂತು, ಒಂದ್ಸತಿ ಕ್ವಿಕ್ ಆಗಿ ಸ್ಕ್ರೀನ್ ಮೇಲೆ ತೆಗೆದುಕೊಳ್ಳಿ. ನಾನು ಅದ್ರ ಬಗ್ಗೆ ಮುರಳಿ ಸರನ್ನ ಪ್ರಶ್ನೆ ಮಾಡಬೇಕು. IAF ನಿಂದ ಕೂಡ ಅಂದ್ರೆ ಇದೀಗ ಯುದ್ಧದ ತಾಲೀಮು ಎಷ್ಟರ ಮಟ್ಟಿಗೆ ಪ್ರಾರಂಭ ಆಗಿದೆಯಾ ಅನ್ನೋ ಕುತೂಹಲಕ್ಕೆ ಕಾರಣವಾಗುವ ಘಟನೆಗಳು ನಡೀತಾ ಇದೆ. ನಾವು ಕೆಲವೇ ಕ್ಷಣಗಳ ಹಿಂದೆ ನೌಕಾಪಡೆಯ ಸಿದ್ಧತೆಗಳ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡ್ವಿ. ಇದೀಗ ಏರ್ಫೋರ್ಸ್ ಕೂಡ ಕ್ವಿಕ್ ಆಗಿ ಬ್ರೇಕಿಂಗ್ ಅನ್ನ ಸ್ಕ್ರೀನ್ ಮೇಲೆ ತಗೊಳ್ಳಿ. ಈಗಷ್ಟೇ ಹೋದ ಬ್ರೇಕಿಂಗ್ ಅನ್ನ. ಸೆಂಟ್ರಲ್ ಸೆಕ್ಟರ್ನಲ್ಲಿ ಆಪರೇಷನ್ ಆಕ್ರಮಣ್, IAF ಪೈಲಟ್ಗಳಿಂದ ವೈಮಾನಿಕ ಪರೀಕ್ಷೆ ಶುರು ಮಾಡಲಾಗಿದೆ. ಮಹಾಯುದ್ಧಕ್ಕೆ ತಾಲೀಮನ್ನ. ಭಾರತದ ಕಣ ಕಣದಲ್ಲೂ ಇದೀಗ ಪ್ರತೀಕಾರದ ಪ್ರತಿಧ್ವನಿ ಕೇಳೋಕ್ ಸಿಗ್ತಾ ಇದೆ. ವಿ ವಾಂಟ್ ರಿವೆಂಜ್ ಅಂತ ಹೇಳಿ ದೇಶದ ನಾಗರಿಕರು ಬಯಸ್ತಾ ಇದ್ದಾರೆ. ಕಳೆದ ಬಾರಿಯ ಉಗ್ರರ ಉಪಟಳಕ್ಕೆ ಸರ್ಜಿಕಲ್ ಸ್ಟ್ರೈಕ್ನ ಪ್ರತ್ಯುತ್ತರ. ಆದರೆ ಈ ಬಾರಿ ಕೇವಲ ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಲಿಮಿಟೆಡ್ ಉತ್ತರ ಸಾಕಾಗೋದಿಲ್ಲ. ದೊಡ್ಡ ಪ್ರಮಾಣದ ಸರ್ಜಿಕಲ್ ಸ್ಟ್ರೈಕು ಮೀರಿದ ಕ್ರಮ ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಭಾರತೀಯರು. ಹಾಗಾದ್ರೆ ಅತಿ ಶೀಘ್ರದಲ್ಲೇ ಉತ್ತರ ಕೊಡುತ್ತಾ ಭಾರತ? ಇವತ್ತು ಬೆಳಗ್ಗಿನಿಂದ ಆಗ್ತಾ ಇರುವ ಚಟುವಟಿಕೆಗಳನ್ನ ಗಮನಿಸಿದ್ರೆ ಆ ರೀತಿಯ ಒಂದು ಆಶಾಕಿರಣ ಕೂಡ ಹುಟ್ಕೊಳ್ತಾ ಇದೆ. ಒಂದ್ ಕಡೆ ಹೈ ಲೆವೆಲ್ ಮೀಟಿಂಗ್ಸ್, ಇದರ ನಡುವೆನೆ ಭಾರತೀಯ ಸೇನಾ ಪಡೆಗಳಿಂದ ಯುದ್ಧಾಭ್ಯಾಸ. ಪರ್ವತ ಭೂಮಿಯ ನೆಲೆಗಳನ್ನ ಗುರಿಯಾಗಿಸಿ ಅಭ್ಯಾಸವನ್ನ ಮಾಡಲಾಗ್ತಾ ಇದೆ. ಪಾಕಿಸ್ತಾನದ ಗಡಿಗೆ ಪ್ರಮುಖ ಶಸ್ತ್ರಾಸ್ತ್ರಗಳನ್ನ ಕೂಡ ಶಿಫ್ಟ್ ಮಾಡಲಾಗ್ತಾ ಇದೆ. ಬಾಂಗ್ಲಾದ ಗಡಿಯಿಂದ ಇದೀಗ ಪಾಕಿಸ್ತಾನದ ಗಡಿ ಕಡೆಗೆ ಶಸ್ತ್ರಾಸ್ತ್ರಗಳನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಭಾರತೀಯ ಸೇನಾ ಪಡೆಗಳಿಂದ ಯುದ್ಧಾಭ್ಯಾಸ. ರಶ್ಮಿ ಸರ್, ಉತ್ತರ ಅಂತೂ ಬೇಕು, ಬಟ್ ಕೇವಲ ರಾಜತಾಂತ್ರಿಕ ಅಥವಾ ಸರ್ಜಿಕಲ್ ಸ್ಟ್ರೈಕ್ ರೀತಿಯ ಉತ್ತರ ಸಾಕ? ಒಂದು ಮಾತು ಹೇಳಿದರು, ಅತ್ಯಂತ ಅಪಾಯಕಾರಿಯಾದ ಪ್ರಚೋದನೆ ಬಂದಿದ್ದೆ ಜನರಲ್ ಆಸಿಫ್ ಮುನೀರ್. 50 ವರ್ಷಗಳ ನಂತರ ಮತ್ತೆ ಈ 2 ನೇಷನ್ ಥಿಯರಿ ಅನ್ನೋದನ್ನು ಯಾಕೆ ಪ್ರಸ್ತಾಪ ಮಾಡ್ದ? 2 ನೇಷನ್ ಥಿಯರಿನ ಧ್ವಂಸ ಮಾಡಿದ್ದು ಇಂದಿರಾ ಗಾಂಧಿ ಅವರು. ಬಾಂಗ್ಲಾದೇಶ ಸ್ಥಾಪನೆ ಮಾಡಿದ್ರಲ್ಲ, ಪಾಕಿಸ್ತಾನ ವಿಭಜನೆ ಮಾಡಿಬಿಟ್ಟು, ಆವತ್ತೇ 2 ನೇಷನ್ ಥಿಯರಿ ಅನ್ನೋದು ಸತ್ತೋಗಿತ್ತು. ಆ ಜಿನ್ನಾ ಸಿದ್ಧಾಂತವನ್ನು ಮತ್ತೆ ಪುನರುಚ್ಚಾರ ಮಾಡಿ, ಆ ಸಮಯ ಕೂಡ ಎಂಥದ್ದು ಅಂತಂದರೆ ಭಾರತದಲ್ಲಿ ವಕ್ಫ್ ತಿದ್ದುಪಡಿ ಕಾನೂನು ಪಾಸಾಗಿತ್ತು. ಅದ್ರ ವಿರುದ್ಧ ಸ್ಥಳೀಯ ಮುಸಲ್ಮಾನರು ಆಗ್ತಾನೆ ಶಾಂತಿಯುತ ಪ್ರತಿಭಟನೆಯನ್ನು ಶುರು ಮಾಡಿದರು. ಮತ್ತೊಂದು ಕಡೆ ಆ ಬಾಂಗ್ಲಾದೇಶ ಚರಿತ್ರೆಯನ್ನೇ ತಿರುಮುರು ಮಾಡುವಂಥ ಘಟನೆಗಳು ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ. ಕಳೆದ ವರ್ಷ ಆಗಸ್ಟ್ನಲ್ಲಿ ನಡೆದ ನಾಗರಿಕ ದಂಗೆ, ಅಲ್ಲಿ ಅರಾಜಕತೆ, ಆ ಮೊಹಮ್ಮದ್ ಯೂನುಸ್ ಅವರು ಇದ್ದಕ್ಕಿದ್ದಂತೆ
ಶೇಖ್ ಮುಜೀಬುರ್ ರಹಮಾನ್ ಅವರ ಕಾಲದ ಇತಿಹಾಸವನ್ನೇ ಅಳಿಸಾಕೋ ಪ್ರಯತ್ನದಲ್ಲಿದ್ದಾರೆ. ಅಂದರೆ ಭಾರತಕ್ಕೆ ಪೂರ್ವ ಗಡಿ ಇಷ್ಟೊಂದು ನಿಶ್ಚಿಂತವಾಗಿದ್ದು ನಾವು 50 ವರ್ಷಗಳ ಕಾಲ, ಅಲ್ಲೂ ಕೂಡ ಒಬ್ಬ ಶತ್ರು ಸೃಷ್ಟಿ ಆಯಿತು. ಎಂಥ ಸಮಯವನ್ನು ನೋಡ್ಕೊಂಡಿದ್ದಾರೆ ನೋಡಿ. ಕಾಶ್ಮೀರಕ್ಕೆ ನಾನು ನನ್ನ ಪತ್ನಿ ಕಳೆದ ವರ್ಷ ಜೂನ್ 10ರಿಂದ 15 5 ದಿವಸ ಅಲ್ಲಿದ್ವಿ. ಎಂಥ ಸಂಭ್ರಮ ಸಡಗರ ಆ ಕಾಶ್ಮೀರಿಗಳಲ್ಲಿತ್ತು ಅಂತಂದರೆ, ಸುಮಾರು 30 ವರ್ಷಗಳ ಆ ನಿರಂತರ ಹಿಂಸಾಚಾರ, ಈ ಭಯೋತ್ಪಾದಕ ಚಟುವಟಿಕೆಗಳಿಂದ ತತ್ತರಿಸಿ ಹೋಗಿದ್ದ ಜನಕ್ಕೆ ಪುನರ್ಜನ್ಮ ಬಂದಂಗಾಗಿತ್ತು. ಆರ್ಟಿಕಲ್ 370 ರದ್ದಾಗಿತ್ತು, ಆ ರಾಜ್ಯದ ವಿಭಜನೆ ಆಗಿತ್ತು, ಅದು ಕೇಂದ್ರಾಡಳಿತ ಪ್ರದೇಶ ಆಗಿತ್ತು, ಅದೆಲ್ಲ ಸರಿ. ಪ್ರತಿ ದಿವಸ ಶ್ರೀನಗರ ವಿಮಾನ ನಿಲ್ದಾಣಕ್ಕೆ 15,000 ಜನ ಯಾತ್ರಿಕರು ಬಂದು ಇಳಿತಾ ಇದ್ರು. ಎಲ್ಲ ಕಡೆ ಗಿಜಿಗಿಡುವಂಥ ಒಂಥರ ವ್ಯಾಪಾರಿ ಚಟುವಟಿಕೆ. ಹೋಟೆಲ್ ಓನರ್ಗಳಾಗಲಿ, ಹೌಸ್ ಬೋಟ್ ಓನರ್ಗಳಾಗಲಿ, ಅವ್ರು ಹೇಳಿದ್ರಲ್ಲ ಶಿಕಾರ, ಆ ಬೋಟ್ಮನ್ಗಳು ನೋಡಿ 1,60,000 ಜನ ಆ ದಾಲ್ ಲೇಕ್ ಮೇಲೆ ವ್ಯಾಪಾರವನ್ನು ಅವಲಂಬಿಸಿದ್ದಾರೆ. ಅವರು ದೋಣಿ ಚಲಾಯಿಸೋ ನಾವಿಕರು ಇರ್ಬೋದು. ಅಲ್ಲೊಂದು ಫ್ಲೋಟಿಂಗ್ ಕಮರ್ಷಿಯಲ್ ಸ್ಟ್ರೀಟ್ ಇದೆ. ಎಲ್ಲ ಆ ಕಾಶ್ಮೀರದ ಪಾರಂಪರಿಕ ಕರಕುಶಲ ವಸ್ತುಗಳು, ಕಾರ್ಪೆಟ್ಗಳು, ಶಾಲ್ಗಳು ಎಲ್ಲ ವ್ಯಾಪಾರ ಮಾಡ್ಬೋದು ನೀವು. ಬ್ಯೂಟಿಫುಲ್. ಅವ್ರು ಎಲ್ಲರೂ ಕೂಡ ನೀವು ನಾವೆಲ್ಲ ಸಭ್ಯತೆ ಶಿಷ್ಟಾಚಾರ ಮಾತಾಡ್ತೀವಲ್ಲ, ಕಾಶ್ಮೀರಿಗಳಿಂದ ಕಲಿಬೇಕು. ಅವರು ಪ್ರವಾಸಿಗರನ್ನು ದೇವ್ರ ಥರ ಆರಾಧಿಸ್ತಾ ಇದ್ರು. ನಾವು ಲ್ಯಾಂಡ್ ಆದ ಕ್ಷಣದಿಂದ ಮತ್ತು ವಾಪಸ್ಸು ಟೇಕ್ ಆಫ್ ಆಗೋವರೆಗೂ ಕೂಡ ನಾವು ಇದೆಲ್ಲ ಸ್ಥಳಗಳಿಗೆ ಹೋಗಿದ್ವಿ. ಸೋನಾಮಾರ್ಗ್, ಗುಲ್ಮಾರ್ಗ್, ಪಹಲ್ಗಾಮ್, ಚಿಂದ್ವಾಡ. ಆ ಚಿಂದ್ವಾಡದಲ್ಲೇ ಈ ಸ್ಟಾರ್ಟಿಂಗ್ ಪಾಯಿಂಟ್ ಅಮರನಾಥ್ ಯಾತ್ರಾ. ಇನ್ನೂ ಅಮರನಾಥ್ ಯಾತ್ರೆಗೆ 1 ತಿಂಗಳು ಇತ್ತು ಟೈಮು. ಆದರೆ ಅಷ್ಟೊತ್ತಿಗಾಗಿ ಈವನ್ ಪಂಜಾಬಿ ಸಿಖ್ರು ಕೂಡ ತಮ್ಮ ಲಂಗರ್ಗಳನ್ನ ಆಗಲಿ ಹಾಕ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ರು. ಅದಕ್ಕೆ ಬೇಕಂತ ಎಲ್ಲ ತಯಾರಿ ನಡೆದಿತ್ತು. ಎಲ್ಲೂ ಕೂಡ ಈ ಭಯೋತ್ಪಾದನೆಯ ಲವಲೇಶವೂ ಕಾಣಿಸ್ತಾ ಇರಲಿಲ್ಲ. ಬಟ್ ಒಂದೇನೆಂದರೆ, ಆರ್ಮಿ ಕಾನ್ವಾಯ್ಗಳು ಆಗಾಗ ಹೋಗ್ತಾ ಇದ್ವು. ಅದು ಹೋಗುವಾಗ ನಿಲ್ಲಿಸ್ಬಿಡ್ತಿದ್ರು, ಟ್ರಾಫಿಕ್ ನಿಲ್ಲಿಸ್ಬಿಟ್ಟು ಆರ್ಮಿ ಕಾನ್ವಾಯ್ ಪಾಸ್ ಆಗ್ತಾ ಇತ್ತು. ಇಂಥ ಸ್ಥಳ ಇತ್ತಲ್ಲ ನಿನ್ನೆ ಈ ಘಟನೆ ನಡೆದಿರೋ ಸ್ಥಳ, ಇಟ್ ವಾಸ್ ಅನ್ಅಪ್ರೋಚಬಲ್ ಬೈ ರೋಡ್. ಅಲ್ಲಿ ಪೋನೀಸ್ ಮೇಲೆ ಹೋಗ್ಬೇಕು, ಇಲ್ಲಿ ನಡ್ಕೊಂಡು ಹೋಗಬೇಕಾಗಿತ್ತು. ಅಲ್ಲೆಲ್ಲ ಒಂದು ಆರ್ಮಿ ಪ್ಯಾಟ್ರೋಲಿಂಗ್ ಇರಬೇಕಾಗಿತ್ತು. ಯಾವುದಾದ್ರೂ ಒಂದು ಎಮರ್ಜೆನ್ಸಿಗೆ ಅದು ಮಾಡಿಲ್ಲ. ಅದು ಭಾಳ ಅತಿ ದೊಡ್ಡ ಭದ್ರತಾ ಲೋಪ. ಅಟ್ಲೀಸ್ಟ್ ಕೆಲವು ಅಟ್ರಾಕ್ಟಿವ್ ಪ್ಲೇಸಸ್ ಇದಾವಲ್ಲ, ಅಲ್ಲಿ ಗಂಡೋಲ ಇದರಲ್ಲಿ ಗುಲ್ಮಾರ್ಗ್ನಲ್ಲಿದೆ, ಅದು ಭಾಳ ಅಟ್ರಾಕ್ಟಿವ್ ಪ್ಲೇಸು. ಅದೇ ರೀತಿ ಅರು ವ್ಯಾಲಿ, ಬೇತಾಬ್ ವ್ಯಾಲಿ, ಆ ಬೇತಾಬ್ ಸಿನಿಮಾ ಶೂಟಿಂಗ್ ಆಗಿತ್ತಲ್ಲ, ಅದು ಕೂಡ ಪರ್ಮನೆಂಟ್ ಸೈಟ್ ಸೀಯಿಂಗ್ ಸ್ಪಾಟ್ ಆಗಿಬಿಟ್ಟಿದೆ. ಸನ್ನಿ ದೇವಲ್ದು ಬೇತಾಬ್ ವ್ಯಾಲಿ ಬ್ಯೂಟಿಫುಲ್ ಪ್ಲೇಸ್. ಅಂಥ ಕಡೆಯಲ್ಲೆಲ್ಲ ಪರ್ಮನೆಂಟಾಗಿ ಒಂದು ಸೆಂಟ್ರಿಗಳಲ್ಲಿ ಇರಬೇಕಾಗಿತ್ತು ಆರ್ಮಿ ಆ್ಯಂಡ್ ಪೊಲೀಸ್ ಇಬ್ಬರು. ಅದು ಇಲ್ಲಂತೂ ಇದು ಭಾಳ ಕಠಿಣವಾದ ಸ್ಥಳ. ಆರ್ಮಿಯವ್ರಿಗೆ ತಲುಪಲಿಕ್ಕೆ 1.5 ತಾಸು ಬೇಕಾಗಿದೆ. ಆ ಥರದ ಮುಂಜಾಗ್ರತೆ ವಹಿಸಬಾರ್ದು. ಕಾಂಪ್ಲೆಸೆನ್ಸಿ ಎಲ್ಲ ಒಂದು ಕಡೆ. ಆದಮೇಲೆ ಈಗ ರಾಜ್ಯ ಸರ್ಕಾರ ಕೂಡ ತನ್ನ ಕೈ ತೊಳ್ಕೊಳಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಒಮರ್ ಅಬ್ದುಲ್ಲಾ ಅವರು ಗೆದ್ದು ಬಂದ ಮೇಲೆ ಸ್ವಲ್ಪ ಪ್ರಬುದ್ಧತೆಯನ್ನು ಪ್ರದರ್ಶಿಸಿದರು. ರಾಹುಲ್ ಗಾಂಧಿ ಅವರ ಹುಚ್ಚಾಪಟ್ಟೆ ಕೇಂದ್ರ ಸರ್ಕಾರದ ಜೊತೆ ಕಾಲ್ ಕೆರೆದ ಜಗಳಕ್ಕೆ ಇಳಿಲಿಲ್ಲ. ಕೇಂದ್ರ ಸರ್ಕಾರದ ಜೊತೆ ಸ್ನೇಹಸ್ಥ ಚಾಚಿದ್ರು. ಇತ್ತೀಗ ತಾನೇ ಆರ್ಮಿ ರೋಡ್ ಆರ್ಗನೈಸೇಷನ್ ಅವ್ರು ಕಟ್ಟಿರೋ ಅದು ಆ 3 ಕಿಲೋಮೀಟರ್ ಕಣಿವೆ ಮಾರ್ಗವನ್ನು ಉದ್ಘಾಟನೆಯಲ್ಲಿ ಪ್ರಧಾನಿಯವರ ಜೊತೆ ಅವರು ಭಾಗವಹಿಸಿದ್ರು. ಅಲ್ಲಿ ಜನಕ್ಕೊಂದು ನೆಮ್ಮದಿ ಬಂದಿತ್ತು. ಅನೇಕ ವರ್ಷಗಳ ನಂತರ ನೋಡಿ, ಒಟ್ಟು 2 ವರ್ಷಗಳಲ್ಲಿ 2,60,00,000 ಪ್ರವಾಸಿಗರಲ್ಲಿ ಬಂದು ಹೋಗಿದ್ದಾರೆ ಕಾಶ್ಮೀರಕ್ಕೆ. ಎಂಥ ಒಂದು ಉತ್ಕರ್ಷ ಇತ್ತು ಅವ್ರಿಗೆ. ಆಲ್ಮೋಸ್ಟ್ ಡಬಲ್ ಸರ್. 5-6 ವರ್ಷಗಳ ಅಂತರದಲ್ಲಿ ಆಲ್ಮೋಸ್ಟ್ ಡಬಲ್. ಒಂದೇ ಸಾರಿ ಅವರು ಬರೀ 26 ಜನ ಪ್ರವಾಸಿಗರನ್ನ ಹತ್ಯೆ ಮಾಡಿರೋದಲ್ಲ, ಕಾಶ್ಮೀರಿಗಳ ಬದುಕನ್ನೇ ಧ್ವಂಸ ಮಾಡಿ 10 ವರ್ಷ ಹಿಂದೆ. ಹೌದು. ಮತ್ತೆ 5ರಿಂದ 10 ವರ್ಷ ಆರ್ಥಿಕತೆ ಮೇಲೂ ಕೂಡ ಇದೇ ಮೊದಲನೇ ಬಾರಿಗೆ ಒಂದು ಭಯೋತ್ಪಾದನೆ ದುರಂತ ನಡೆದಾಗ ಕಾಶ್ಮೀರಿಗಳು ಸ್ವಯಂ ಪ್ರೇರಿತವಾಗಿ ನಿನ್ನೆ ಹರ್ತಾಳವನ್ನು ಆಚರಿಸಿದ್ದಾರೆ. ಪ್ರತಿಭಟನೆ ಹರ್ತಾಳ, ಕಾಶ್ಮೀರ್ ಬಂದ್ ಮಾಡಿದ್ದಾರೆ. ಕಾಶ್ಮೀರದ ದಿನಪತ್ರಿಕೆಗಳೆಲ್ಲರೂ ಕೂಡ ಬ್ಲ್ಯಾಕ್ ಫ್ರಂಟ್ ಪೇಜ್ನ ಕಪ್ಪು ಬಣ್ಣದ ಮುಖಪುಟದಲ್ಲಿ ಈ ಇಡೀ ಸುದ್ದಿಯನ್ನು ಇದು ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ ಮುಫ್ತಿ ಮೆಹಬೂಬಾ ಮುಫ್ತಿ ಅವರು ಇದ್ರ ವಿರುದ್ಧ, ಭಯೋತ್ಪಾದಕ ವಿರುದ್ಧ ಬಿಚ್ಚು ಮಾತಿನಿಂದ ಪ್ರತಿಭಟನೆ ಮಾತಾಡಿದ್ದಾರೆ. ನಾಟಕೀಯ ಅಂತ ನಡೆದಿದೆ. ತುಂಬಾ ಜನ ಆಶ್ಚರ್ಯ ಆಯ್ತು. ಕೂಡ ಖಂಡಿಸಿದ್ದಾರೆ. ಈ ಸಾರಿ ಭಯೋತ್ಪಾದಕರನ್ನು ವೈಭವೀಕರಿಸ್ತಾರೆ. ಈ ಸಾರಿ ಆಗಲಿಲ್ಲ. ಇದೇ ಮೊದಲ ಬಾರಿಗೆ ಅಯ್ಯೋ ನಮ್ಮ ನೆಮ್ಮದಿ ಜೀವನಕ್ಕೆ ಮತ್ತೆ ಭಂಗ ತಂದ್ರಲ್ಲ, ಮತ್ತೆ ನಾವು 30 ವರ್ಷ ಹಿಂದಕ್ಕೆ ಹೋಗ್ಬೇಕಾ ಅಂತಂದ್ಬಿಟ್ಟು ರಾಬರ್ಟ್ ವಾದ್ರಾ ಒಂದು ಹುಚ್ಚುಚಾರ ಹೇಳಿಕೆ ಕೊಟ್ಟಿದ್ದಾನೆ. ಆ ವ್ಯಕ್ತಿ ನೆನಪಿರಲಿ, 1989ರಿಂದ ಖಂಡಿಸೋ ಧೈರ್ಯನಾದ್ರೂ ಮಾಡ್ಲಿ ಅಂತ ಸರ್ ವಾದ್ರಾ ಅವರು 1989ರಿಂದ ಶುರುವಾದ ಈ ಭಯೋತ್ಪಾದನೆ ಚಟುವಟಿಕೆ 2014ರವರೆಗೂ ಅಲ್ಲಿ ಮೋದಿ ಅಮಿತ್ ಶಾ ಯಾರೂ ಇರಲಿಲ್ಲ. ಇವ್ರ ಸರ್ಕಾರಗಳಿತ್ತು. ಮಧ್ಯೆ NDA ಸರ್ಕಾರ ಬಂದೋಯ್ತು. ಉದ್ದಕ್ಕೂ 44,000 ಜನರ ಹತ್ಯೆ ಆಗಿತ್ತು. ಹಿಂದೂಗಳು, ಮುಸ್ಲಿಮ್ಸು ಎಲ್ಲರನ್ನೂ ಕೊಂದಿದ್ರು. 6 ಲಕ್ಷ ಪಂಡಿತರನ್ನ ಅಲ್ಲಿಂದ ಓಡಿಸ್ಬಿಟ್ಟಿದ್ರು. ಅರೆ, ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಂದು ಕಾಶ್ಮೀರಿ ಪಂಡಿತ್ ಕುಟುಂಬದ ಯಜಮಾನಿಕೆಯಲ್ಲಿ ನಡೀತಿರೋ ರಾಜಕೀಯ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ. ಪಂಡಿತ್ ಮೋತಿಲಾಲ್ ನೆಹರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರೇ ಪಿತಾಮಹರು ಕಾಂಗ್ರೆಸ್ ಪಕ್ಷ. ಇವತ್ತಿಗೂ ಯಾಕೆ ಕಾಶ್ಮೀರಿ ಪಂಡಿತರುಗಳಿಗೆ ಮಾತಾಡೋದಕ್ಕೆ ಮೌನವಾಗಿ ಕಾಂಗ್ರೆಸ್ ನಾಯಕರುಗಳು? ತಮ್ಮದೇ ಪೂರ್ವಿಕರ ಬಗ್ಗೆ ಏನೂ ಗೌರವ ಇಲ್ವಾ? ತಮ್ಮ ಲೆಗಸಿ ಬಗ್ಗೆ, ಜವಾಹರ್ಲಾಲ್ ನೆಹರು ಲೆಗಸಿ ಬಗ್ಗೆ, ಮೋತಿಲಾಲ್ ನೆಹರು ಲೆಗಸಿ ಏನು ಕಿಂಚಿತ್ತು ಯಾವತ್ತೂ ಮಾತೇ ಆಡೋದಿಲ್ಲ. ಅವ್ರ ಮೌನ ಅರ್ಥ ಅದಷ್ಟೇ ಅಲ್ಲ. ಬಾಂಗ್ಲಾದೇಶ್ ವಿಮೋಚನಾ ಸಮಾರೋಹ ಇತ್ತಲ್ಲ, ಇಂದಿರಾ ಗಾಂಧಿ ಅವರ ರಾಜಕೀಯ ಬದುಕಿನ ದೊಡ್ಡ ಸಾಧನೆ. ಅವ್ರು ಮಾಡಿದ್ದೇನವತ್ತು ಆಗಸ್ಟ್ 5 ಮುಜಿಬುರ್ ರೆಹಮಾನ್ ಮೂರ್ತಿಯನ್ನು ಒಡೆದಾಕಿದ್ರು. ನೆಕ್ಸ್ಟ್ ಇಂದಿರಾ ಗಾಂಧಿ ಮ್ಯೂಸಿಯಂನ ಧ್ವಂಸ ಮಾಡಿಬಿಟ್ರಲ್ಲಿ. ಅರೆ, ಇಂದಿರಾ ಗಾಂಧಿ ಅವ್ರಿಗೆ ಅಷ್ಟು ದೊಡ್ಡ ಅಪಮಾನ ಆಗ್ತಾ ಇದೆ. ಬಾಂಗ್ಲಾದೇಶದಲ್ಲಿ ನಡೆದ್ರು ನಾಗರಿಕ ದಂಗೆ ಬಗ್ಗೆ ಚಕಾರ ಎತ್ತಾ ಇಲ್ಲ ಇವರು. ಶೇಖ್ ಮುಜಿಬುರ್ ರಹಮಾನ್ ಅವ್ರ ಮಗಳು ಇಲ್ಲಿ ಬಂದು ಇಲ್ಲಿ ಇಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ಇದು ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಮಾತಾಡ್ತಾ ಇಲ್ಲ. ನಿಜ.
ನಿಜ. ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಬಂತು, ಒಂದ್ಸತಿ ಕ್ವಿಕ್ ಆಗಿ ಸ್ಕ್ರೀನ್ ಮೇಲೆ ತೆಗೆದುಕೊಳ್ಳಿ. ನಾನು ಅದ್ರ ಬಗ್ಗೆ ಮುರಳಿ ಸರ್ನ ಪ್ರಶ್ನೆ ಮಾಡಬೇಕು. IAF ನಿಂದ ಕೂಡ ಅಂದರೆ ಇದೀಗ ಯುದ್ಧದ ತಾಲೀಮು ಎಷ್ಟರ ಮಟ್ಟಿಗೆ ಪ್ರಾರಂಭ ಆಗಿದೆಯಾ ಅನ್ನೋ ಕುತೂಹಲಕ್ಕೆ ಕಾರಣವಾಗುವ ಘಟನೆಗಳು ನಡೀತಾ ಇದೆ. ನಾವು ಕೆಲವೇ ಕ್ಷಣಗಳ ಹಿಂದೆ ನೌಕಾಪಡೆಯ ಸಿದ್ಧತೆಗಳ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡ್ವಿ. ಇದೀಗ